ಶುರುಮಾಡ. ಹೇ ಲೋಕಾಃ ಶೃಣುತ ಪ್ರಸೂತಿ ಮರಣ ವ್ಯಾಧಿ ಚಿಕಿತ್ಸಮೀಶಾಂ ಯೋಗಜ್ಞಾನ ಸಮುದಾಹರಂತಿ ಮುನಿಯೋ ಯಾಂ ಯಾಜ್ಞವಲ್ಕ್ಯಾಃ ಅಂತರ್ಜ್ಯೋತಿರಮೇಯಮೇಕಮಮೃತಂ ಕೃಷ್ಣಾಖ್ಯಮಾಪೀಯತಾಂ ತತ್ವಪೀತಂ ಪರಮೌಷಧಂ ವಿತನುತೆ ನಿರ್ವಾಣಮಾತ್ಯಂತಿಕಂ. ಅಂದರೆ ಇಲ್ಲಿ ಕುಲಶೇಖರರು ಹೇಳಿರೋ ಮಾತು, ಇಲೆಯ ಜನಗಳಿರ ಜನನ ಮರಣವೆಂಬ ರೋಗಕ್ಕೆ ಈ ಚಿಕಿತ್ಸೆಯ ಕೇಳಿರಿ. ಇದನ್ನು ಯಾಜ್ಞವಲ್ಕ್ಯರೇ ಮುಂತಾದ ಯೋಗಶಾಸ್ತ್ರಜ್ಞರು ಹೇಳುತ್ತಿರುವವರು. ಏನಂತ ಅಂದರೆ, ಒಳಗೆ ಬೆಳಗುತ್ತಿರುವ ಪ್ರಮಾಣಾತೀತವಾದ ಕೃಷ್ಣನೆಂಬ ಅಮೃತವೊಂದನ್ನೇ ಕುಡಿಯಿರಿ. ಆ ಪರಮೌಷಧವ ಕುಡಿದರೆ ಅತ್ಯಂತಿಕ ಸುಖವನ್ನುಂಟು ಮಾಡುವುದು. ಅಂದರೆ ಕೊನೆಗೆ ನಮಗೆ ಅತ್ಯಂತವಾದ ಸುಖ ನಮಗೆ ಸಿಗುತ್ತೆ. ಆ ಕೃಷ್ಣ ನಾಮನೇ ಕುಡಿತಾ ಇರಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ, ಹೇ ಮರ್ತ್ಯಾಃ ಪರಮಂ ಹಿತಂ ಶೃಣುತ ಓ ವಕ್ಷ್ಯಾಮಿ ಸಂಕ್ಷೇಪತಃ ಸಂಸಾರಾರ್ಣವ ಮಾಪದುರ್ಮಿಬಹುಲಂ ಸಂಯುಕ್ ಪ್ರಕ್ವಿಶ್ವಸ್ಥಿತಾಃ ನಾನಜ್ಞಾನಮಪಾಸ್ಯ ಚೇತಸಿ ನಮೋ ನಾರಾಯಣಾಯೇತ್ಯತ್ ಶುಭಂ ಮಂತ್ರಂ ಸಪ್ರಣವಂ ಪ್ರಣಮಾಸಹಿತಂ ಪ್ರಾವರ್ತ ಯುದ್ಧಮುಹು. ಎಲೈ ವಿಪತ್ತುಗಳೆಂಬ ಹೆದ್ದಾರಿಗಳೇ, ಕಷ್ಟಗಳೆಂಬ ಹೆದ್ದಾರಿಗಳನ್ನು ಎದುರಿಸಬೇಕಾದರೆ ಹೆಚ್ಚಾಗಿರುವ, ಅಂದರೆ ಸಂಸಾರದಲ್ಲಿ ಏನೇನೋ ಸಂಸಾರ ಸಾಗರವ ಪೂರ್ತಿಯಾಗಿ ಹೊಕ್ಕು ಅಲ್ಲಿಯೇ ಇರ್ತಕ್ಕಂಥ ಮೃತ್ಯುಗಳಿರ ಅಂದರೆ ನಮ್ಮ ಸಾವು ಮೃತ್ಯುಗಳಿರ ನಿಮಗೆ ಪರಮಹಿತವಾದದ್ದೊಂದ ಸಂಕ್ಷೇಪವಾಗಿ ಹೇಳುವೆನು ಕೇಳಿ. ನಿಮಗೆ ಮರ್ತ್ಯರು ಅಂದರೆ ಮನುಷ್ಯರು, ಭೂಮಿಯಲ್ಲಿರ್ತಕ್ಕಂಥ ಜನಗಳಿಗೆ ಮರ್ತ್ಯರು ಅಂತ ಹೇಳ್ತಾರೆ. ಅದಕ್ಕೆ ಏನು ಅದನ್ನು ಹೋಗಲಾಡಿಸ್ಕೋಬೇಕಾದ್ರೆ ಒಂದು ನೇಮ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಬಗೆಯ ಜ್ಞಾನವನ್ನೆಲ್ಲ ಬಿಟ್ಟು, ಅನೇಕ ಜ್ಞಾನಗಳೇ ಬೇಕಾದಷ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಓಂಕಾರದಿಂದೊಡಗೂಡಿದ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನೋ ಎಂಬಿ ಮಂತ್ರವ ನಮಸ್ಕಾರ ಸಹಿತವಾಗಿ ಬಾರಿಗೂ ಚಿತ್ತದಲ್ಲಿ ಜಪಿಸಿರಿ. ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರವನ್ನು ನಮಸ್ಕಾರ ಮಾಡ್ತಾ ಚಿತ್ತದಲ್ಲಿ ಇದನ್ನು ಸ್ಮರಣೆ ಮಾಡಿ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ ಅಂತ ಕುಲಶೇಖರರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಅನ್ವಯವಾಗಿ ಅವರ ಸುಖ ದುಃಖ ಮುಂದೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಮುಂದಿನ ಶ್ಲೋಕ ಮುಂದೆ ನೋಡುವ.
ವಿರಾಟ ಪರ್ವದ ಮುಂದಿನ ಭಾಗ ಸ್ತೋತ್ರಗಳೇ ಈಗ ನಾವೆಲ್ಲ ಆಲಿಸೋಣ. ಮತ್ತು ವೀಕ್ಷಣೆ ಮಾಡುವ ಮುಂದೆ ಏನಾಯಿತು ಅನ್ನೋದು. ನನಗೆ ನಿನ್ನ ಬಿಟ್ಟು ಯಾರೂ ರಕ್ಷಿಸುವವರಿಲ್ಲ. ಅಂದರೆ ನಿನ್ನ ಬಿಟ್ಟು ನನಗೆ ಯಾರೂ ರಕ್ಷಣೆ ಕೊಡೋರಿಲ್ಲ ಅಂತ ದ್ರೌಪದಿ ಕೇಳ್ತಾ ಇದ್ದಾಳೆ. ದಯವಿಡು ನೀನು ಸ್ತ್ರೀಯಲ್ಲವೇ ಅಂತ ಅವರ ಸುಧೇಷಣೆಯನ್ನು ಕೇಳ್ತಾ ಇದ್ದಾಳೆ. ನೀನು ಸ್ತ್ರೀಯಲ್ಲವೇ, ಆಶ್ರಿತಳಾದ ನನ್ನಲ್ಲಿ ದಯ ತೋರು, ನನಗೆ ದಯ ತೋರಮ್ಮ, ಇಷ್ಟು ದಿನ ಕಾಪಾಡಿದೀಯಾ, ಇನ್ನು ಸ್ವಲ್ಪ ದಿನ ನನ್ನನ್ನು ರಕ್ಷಣೆ ಮಾಡಿದ್ರೆ ನಿನಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಅವಳು ದಯೆಯಿಂದ ದೀನಳಾಗಿ ಸುಧೇಷಣೆಯನ್ನು ಕೇಳ್ತಾ ಇದ್ದಾಳೆ. ಕೀಚಕನಲ್ಲಿಗೆ ಇನ್ನಾರನ್ನಾದರೂ ಕಳಿಸೋ, ಯಾರನ್ನು ಬೇಕಾದ್ರೂ ಕಳಿಸೋ, ನಾನು ಹೋಗಲ್ಲ ಅಂತಾಳೆ. ನೀನು ಹೇಳಿದರೂ ಮಾಡುತ್ತೇನೆ, ಏನು ಹೇಳಿದ್ರೂ ಮಾಡ್ತೀನಿ, ಇದೊಂದನ್ನು ಬಿಟ್ಟು, ಆದರಿದು ಬೇಡ. ಕೀಚಕನು ನನ್ನ ಅಪಮಾನಿಸುವುದು ಖಂಡಿತ, ನನ್ನನ್ನು ಅಪಮಾನ ಮಾಡ್ತಾನೆ, ಅಲ್ಲಿ ಹೋದರೆ ಅಂತ ಎಷ್ಟು ಹೇಳಿದ್ರು ಸುಧೇಷಣೆಯು ಕೋಪದಿಂದ ನೀನು ಹೋಗಲೇಬೇಕು ಅಂತ ಆಜ್ಞೆ ಮಾಡ್ತಾಳೆ. ನೀನಲ್ಲಿಗೆ ನನ್ನ ತಮ್ಮ ಅಂಥವನೇನಲ್ಲ, ನೀನಲ್ಲಿ ಹೋಗಲೇಬೇಕು. ನನ್ನ ತಮ್ಮನ ಕುರಿತು ನೀನು ಹಾಗೆಲ್ಲ ಮಾತನಾಡುವುದು ನನಗೆ ಇಷ್ಟವಾಗುವುದಿಲ್ಲ. ನನ್ನ ತಮ್ಮನ ಬಗ್ಗೆ ನೀನು ಇಲ್ಲದ ಅಪಪ್ರಚಾರ ಮಾಡಬೇಡ, ನೀನಲ್ಲಿ ಹೋಗಲೇಬೇಕು ಅಂತ ಅವಳ ಬಲವಂತವಾಗಿ, ಅವನೇನು ಸ್ತ್ರೀಲೋಲನಲ್ಲ, ಅವನೇನು ಸ್ತ್ರೀಲೋಲ ಅಲ್ಲ, ಅವನು ತುಂಬ ಮರ್ಯಾದಸ್ಥ. ನಾನು ಹೇಳಿದ ಕೆಲಸವ ತಪ್ಪಿಸಿಕೊಳ್ಳುವುದಕ್ಕೆ ನೆವ ಹೇಳುತ್ತಿದ್ದೀಯೇ ಅಂತ ಹೇಳ್ತಾಳೆ. ನೀನು ನೆಪ ಹೇಳ್ತಾ ಇದ್ದೀಯೇನು, ನಾನು ಹೇಳಿದ ಕೆಲಸ ಮಾಡೋಕ್ಕೆ ನಿನಗಾಗ್ತಾ ಇಲ್ಲ ಅಂತ ರೇಗ್ತಾಳೆ. ಅವಳು ನಿನ್ನನ್ನೇನು ಮಾಡುವುದಿಲ್ಲ, ನಿನ್ನನ್ನೇನೂ ಮಾಡಲ್ಲ, ಸುಮ್ಮನೆ ಬೇಗ ಹೋಗಿ ಮದ್ಯವನ್ನು ತಗೊಂಡು ಬಾ, ನನಗೆ ಬಾಯಾರಿಕೆಯಾಗಿದೆ ಎನ್ನಲು ಸೈರಂಧ್ರಿಯು ಹೊರಡಲೇಬೇಕಾಯಿತು. ರಾಣಿ ಆದೇಶ, ಹೋಗಲೇಬೇಕಾಯಿತು. ಪಾಪ ಹೊರಡುತ್ತಾಳೆ. ರಾಣಿ ಕೊಟ್ಟ ಬಂಗಾರದ ಪಾತ್ರೆ ಹಿಡಿದುಕೊಂಡು ಅವಳು ಕೀಚಕನ ಅರಮನೆಗೆ ಬಂದಳು. ಕೀಚಕನ ಅರಮನೆಗೆ ಬರ್ತಾಳೆ. ಕಾಯುತ್ತಿದ್ದ ಕೀಚಕನು ಅವಳು ಬರುವುದನ್ನು ಕಂಡೊಡನೆ ಸ್ವಾಗತಿಸಲು ತಾನೇ ಬಂದು ಪ್ರೀತಿಯಿಂದ, ಅಂತೂ ನೀನು ಕೊನೆಗೂ ಬಂದೇ ಇಲ್ಲ, ಕೊನೆಗೂ ನೀ ಬಂದೆ ಅಲ್ವಾ, ನನಗೆ ಸಂತೋಷ ಅಂತ ಬಂದೆ, ನಿನಗಾಗಿ ನಾನೆಷ್ಟು ಕಾದಿದ್ದೆ, ನಿನಗೋಸ್ಕರ ನಾನೆಷ್ಟು ಕಾಯ್ತಾ ಇದ್ದೆ ಗೊತ್ತಾ ಅಂತ ಸೈರಂಧ್ರಿನ ಅವನು ಮಾತಾಡಿಸ್ತಾನೆ. ಬಾ ನನ್ನ ಚಕೋರಿ, ಚಂದ್ರಮಂಚವು ನಿನಗಾಗಿ ಸಿದ್ಧವಿದೆ, ಚಂದ್ರಮಂಚ ನಿನಗಾಗಿ ಸಿದ್ಧವಾಗಿದೆ, ಬಾ ಅಂತ ಕರೀತಾನೆ. ನಿನ್ನ ಸೇವೆಗೆ ನಾನು ಸಿದ್ಧವಾಗಿದ್ದೀನಿ, ಚೆನ್ನಾಗಿ ಕುಡಿದು ನಾವಿಬ್ಬರು ಆನಂದ ಪಡೋಣ ಎಂದನು. ದ್ರೌಪದಿಯು, ದೊರೆಯೇ, ನಿನ್ನ ಜೊತೆಗಿರುವುದಕ್ಕೆ ಬಂದವಳಲ್ಲ, ನಾನು ನಿನ್ನ ಅರಮನೆಯಿಂದ ಮದ್ಯವ ತಾರೆಂದು ರಾಣಿ ನನ್ನನ್ನಿಲ್ಲಿಗೆ ಕಳಿಸಿದಳು. ನನ್ನ ಮದ್ಯ ತಗೊಂಡು ಬಾ ಅಂತ ನನ್ನಿಲ್ಲಿ ಕಳಿಸಿದಾಳೆ, ಅದಕ್ಕೋಸ್ಕರ ಬಂದಿದ್ದೀನಿ. ಬೇಗ ಈ ಪಾತ್ರೆಯಲ್ಲಿ ಮದ್ಯವ ತುಂಬಿಸಿ ಕೊಡು, ಮದ್ಯನ ಈ ಪಾತ್ರೆಯಲ್ಲಿ ಹಾಕು ಅಂತ ಹೇಳ್ತಾಳೆ ಎಂದಳು. ಕೀಚಕನು ಗಹಗಹಿಸಿ ನಕ್ಕು, ಅದು ಹೇಗೆ ಹೆಣ್ಣೆ, ನೀನು ಈಗ ತಾನೇ ಬಂದಿರುವೆ, ನಾನು ನಿನ್ನ ಅಷ್ಟು ಬೇಗ ಹೋಗಲು ಬಿಡುವೇನೆ, ನೀನು ಈಗ ತಾನೇ ಬಂದಿದ್ಯಾ, ಅಷ್ಟು ಬೇಗ ನೀನು ಹೋಗೋದು ಬಿಟ್ಬಿಡ್ತೀನ, ಮದ್ಯವ ಬೇರೊಬ್ಬರ ಮೂಲಕ ಕಳಿಸುವೆ, ಮದ್ಯವನ್ನು ಬೇರೆಯವ್ರ ಕೈಯಲ್ಲಿ ನಾನು ಕಳಿಸ್ತೀನಿ, ನೀನು ಇಲ್ಲೇ ಇರು ಅಂತ ಅವಳನ್ನು ನೀನು ಇಲ್ಲಿದ್ದು ನನ್ನಿಚ್ಛೆಯ ನೆರವೇರಿಸಿ ನಂತರ ಹೋಗು ಎನ್ನುತ್ತಾ ಮುನ್ನುಗ್ಗಿ ಅವಳ ಕೈ ಹಿಡಿಯುವುದಕ್ಕೆ ಬಂದನು.
ಮುಂದೆ ಬಂದು ಅವಳ ಕೈ ಹಿಡಿಯೋದಕ್ಕೆ ಬರ್ತಾನೆ. ಆದರೆ ಭಯಗೊಂಡ ದ್ರೌಪದಿಯು ಅವನ ಭರದಿಂದ ತಳ್ಳಿ ಪಾತ್ರೆಯ ಅಲ್ಲೇ ಎಸೆದು ಅಲ್ಲಿಂದ ನೇರವಾಗಿ ವಿರಾಟನ ಆಸ್ಥಾನಕ್ಕೆ ಯುಧಿಷ್ಠಿರನ ರಕ್ಷಣೆಗಾಗಿ ನಡೆದಳು. ಅಲ್ಲಿಗೆ ವಿರಾಟನ ಅರಮನೆಗೆ ಅಲ್ಲಿಂದ ಅವನನ್ನು ತಳ್ಳಿ ಪಾತ್ರೆಯಲ್ಲಿ ಎಸೆದು ಅಲ್ಲಿಂದ ನೇರವಾಗಿ ವಿರಾಟನ ಆಸ್ಥಾನಕ್ಕೆ ಬರ್ತಾಳೆ. ಅಲ್ಲಿ ಯುಧಿಷ್ಠಿರನು ಇರ್ತಾನೆ. ಅವನ ರಕ್ಷಣೆಗಾಗಿ ಅವಳನ್ನು ನೋಡ್ತಾಳೆ. ಇವನ ನನಗೆ ರಕ್ಷಣೆ ಕೊಡ್ತಾನ ಯುಧಿಷ್ಠಿರ ಅಂತ. ಕೀಚಕನು ಅವಳ ಅಟ್ಟಿಸಿಕೊಂಡು ಹಿಂದೆಯೇ ಬಂದನು. ಅವಳನ್ನು ಅಟ್ಟಿಸಿಕೊಂಡು ಹಿಂದೆಯೇ ಬರ್ತಾನೆ. ಅವಳ ಮುಡಿಯ ಹಿಡಿದೆಳೆದು ಅಷ್ಟ ಜನರ ಎದುರಿಗೆ ಸಭೆಯಲ್ಲಿ ಅವಳನ್ನು ಮುಡಿಯ ಹಿಡಿದೆಳೆದು ಬೀಳಿಸಿ ಕಾಲಿನಿಂದ ಒದ್ದನು. ಆ ಸಭೆಯಲ್ಲಿ ಅವರನ್ನ ಕಾಲಲ್ಲಿ ಒದಿತಾನೆ ಕೀಚಕ. ನಿಸ್ಸಹಾಯಕಳಾದ ದ್ರೌಪದಿ ಓಡಿ ವಿರಾಟನ ಆಸ್ಥಾನವ ಪ್ರವೇಶಿಸಿದಳು. ಆಸ್ಥಾನವನ್ನು ಪ್ರವೇಶ ಮಾಡ್ತಾಳೆ. ರಾಜನು ಯುಧಿಷ್ಠಿರನು ಅವಳನ್ನು ನೋಡಿದರು. ಇಬ್ಬರು ನೋಡ್ತಾರೆ. ಯುಧಿಷ್ಠಿರನು ನೋಡ್ತಾನೆ, ರಾಜನು ನೋಡ್ತಾನೆ. ಯಾರೂ ಪಿಟ್ಟೆನ್ನಲಿಲ್ಲ. ಯಾರು ಏನು ಒಂದು ಅಕ್ಷರನೂ ಮಾತಾಡಲ್ಲ. ಯಾವುದೋ ಕಾರಣಕ್ಕೆ ಭೀಮನು ಅಲ್ಲಿಗೆ ಬಂದಿದ್ದನು. ಯಾತಕ್ಕೋಸ್ಕರನೂ ಅಲ್ಲಿಗೆ ಬಂದಿರ್ತಾನೆ. ದೃಶ್ಯವ ನೋಡಿ ಅವನ ಕಣ್ಣುಗಳು ಕೆಂಪಾದವು. ದೃಶ್ಯ ಕಂಡ ತಕ್ಷಣ ಅವನಿಗೆ ತುಂಬ ಕೋಪ ಬರುತ್ತೆ. ಕೋಪದಿಂದ ಏದುಸಿರು ಬಿಡಲಾರಂಭಿಸಿದನು. ಕೋಪದಿಂದ ಅವನಿಗೆ ಉಸಿರು ಮೇಲೆ ಉಸಿರು ಬರುತ್ತಾ ಇರುತ್ತೆ. ಆ ಕೋಪಕ್ಕೆ ಅವನೇನು ಮಾಡ್ತಾನೆ, ಕೀಚಕನ ಅಲ್ಲಿಯೇ ಕೊಂದು ಬಿಡುವನಂತೆ ಅಲ್ಲೇ ಹತ್ತಿರದಲ್ಲಿದ್ದ ಮರವೊಂದನ್ನು ದುರನೆ ನೋಡಿದನು. ಮರನ ಕಿತ್ತು ಅದರಲ್ಲಿ ಅವನನ್ನು ಸಾಯಿಸಬೇಕು ಅಂತ ನೋಡ್ತಾನೆ. ಆದರೆ ಯುಧಿಷ್ಠಿರನು ಕಣ್ಣು ಸನ್ನೆಯಲ್ಲೇ ಅವನನ್ನು ನಿವಾರಿಸಿದನು. ಅದನ್ನು ನಿವಾರಣೆ ಮಾಡ್ತಾನೆ. ಏನಂತ ಹೇಳ್ತಾನೆ, ನಿನಗೆ ಒಲೆಯುರಿಸಲು ಕಟ್ಟಿಗೆ ಬೇಕಿದ್ದರೆ ಈ ಮರವ ಕಡಿಯಬೇಡಪ್ಪ. ಈ ಮರನ ಇನ್ನು ಕಡಿಬೇಡ ನೀನು. ಇದಿನ್ನೂ ಹಸಿರು ಉರಿಯುವುದಿಲ್ಲ. ಹಸಿರಾಗಿದೆ, ಮರ ಹಸಿಯಾಗಿದೆ. ಈ ಮರದ ಮೇಲೆ ನೀನು ಶಕ್ತಿಯ ವ್ಯಯಿಸುವುದು ತರವಲ್ಲ. ಇದರಿಂದ ಶಕ್ತಿನ ಪ್ರಯೋಗ ಮಾಡೋದು ಸರಿಯಲ್ಲ. ಅಂದರೆ ನಮ್ಮ ಅಜ್ಞಾತವಾಸ ಇನ್ನೂ ಕೆಲವು ದಿನಗಳು ಮಾತ್ರ ಇದೆ. ಯಾರಿಗೂ ಗೊತ್ತಾಗೋದು ಬೇಡ. ಈ ಮರನ ಕಡಿಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಮರವು ಒಣಗಿದ ಮೇಲೆ ಅದನ್ನು ಕಡಿಯಬಹುದು. ಅದಕ್ಕೆ ಕಾಲವು ಪಕ್ವವಾಗಿಲ್ಲ ಎನ್ನಲು ಭೀಮನಿಗೆ ಅರ್ಥವಾಯಿತು. ಅವರ ಅವಸರ ಮಾಡಿ ಭವಿಷ್ಯವ ಹಾಳು ಮಾಡಿಕೊಳ್ಳಬಾರದಲ್ಲ. ಭವಿಷ್ಯವನ್ನು ನಾವು ಹಾಳು ಮಾಡ್ಕೋಬಾರ್ದು ಅಂಥೇಳಿ ಸುಮ್ಮನೆ ಹೊರಟ ಹೋಗ್ತಾನೆ. ಅವನತ್ತ ಮೂಕನಾಗಿ ಸುಮ್ಮನೆ ನಿಂತನು. ಭೀಮ ಸುಮ್ಮನೆ ನಿಂತ್ಕೋತಾನೆ. ಇದನ್ನು ನೋಡಿದ ದ್ರೌಪದಿಗೆ ಯುಧಿಷ್ಠಿರನ ಮೇಲೆ ಕೋಪವು ಮೀರಿತು. ಅವನ ಮೇಲೆ ತುಂಬ ಕೋಪ ಬರುತ್ತೆ. ಅವಳು ರಾಜನ ಕಡೆಗೆ ತಿರುಗಿ, ದೊರೆಗೆ, ನಿನ್ನ ರಾಜ್ಯದ ಇಂಥದ್ದು ನಡೆಯಲು ನೀನು ಹೇಗೆ ತಾನೇ ಅವಕಾಶ ಕೊಡುವೆ? ಇದು ಈ ರೀತಿ ನಡಿಬೇಕಾದ್ರೆ ನೀನು ಇದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ತೀಯ ಅಂತ ಕೇಳ್ತಾಳೆ. ನಾನು ನಿನ್ನಲ್ಲಿಗೆ ರಕ್ಷಣೆಗಾಗಿ ಬಂದವಳು. ನಾನು ನಿನ್ನಲ್ಲಿ ರಕ್ಷಣೆಗಾಗಿ ಬಂದಿರೋಳು. ನನ್ನನ್ನು ರಕ್ಷಣೆ ಮಾಡಬೇಕಲ್ವ ರಾಜನಾದವನು ಅಂದಾಗ, ನನ್ನ ಬೆನ್ನಟ್ಟಿರುವ ಈತನಿಂದ ನೀನು ನನ್ನ ಕಾಪಾಡಬೇಕು. ನನ್ನ ಬೆನ್ನಟ್ಟಿ ಬಂದಿರತಕ್ಕಂಥ ಕೀಚಕನಿಂದ ನನ್ನನ್ನು ರಕ್ಷಣೆ ಮಾಡಬೇಕು ನೀನು ಅಂತ ಹೇಳ್ತಾಳೆ. ನನ್ನ 5 ಗಂಡಂದಿರು ಇವನ ಶಿಕ್ಷಿಸಲು ಅಸಮರ್ಥರಾಗಿ ಸುಮ್ಮನಿದ್ದಾರೆ. ಅಂದರೆ ಈಗ ಅವರಿಗೆ ಕಾಲ ಪಕ್ವ ಇಲ್ಲ, ಅದಕ್ಕಾಗಿ ಸುಮ್ಮನೆ ಇದ್ದಾರೆ. ರಾಜನಾದ ನಿನ್ನ ಬಿಟ್ಟರೆ ನನಗೆ ಗತಿಯಿಲ್ಲ. ನೀನು ರಾಜ,
ರಕ್ಷಣೆ ಮಾಡಬೇಕು, ಆದರೆ ನೀನೇ ಸುಮ್ಮನೆ ಇದ್ದೀಯಲ್ಲ ಅಂದಾಗ ಅವನು ಹೇಳ್ತಾನೆ, ನೀನೇ ನನ್ನ ಸರ್ವನಾಮದಿಂದ ತಪ್ಪಿಸಬೇಕು, ನೀನು ನನ್ನ ಎಲ್ಲ ಕಾಲದಿಂದ ಸರ್ವನಾಶದಿಂದ ನಾನು ತಪ್ಪಿಸಬೇಕು ಎಂದು ಬೇಡಿಕೊಂಡಳು. ಆದರೆ ಸೇನಾಧಿಪತಿಯಾದ ಕೀಚಕನ ಎದುರು ಹಾಕಿಕೊಳ್ಳಲಾರದೆ ರಾಜನು ಈಗಲೂ ಸುಮ್ಮನಿದ್ದನು. ಅಷ್ಟು ಕೇಳಿಕೊಂಡ್ರು ಕೀಚಕನ ಎದುರು ಹಾಕೊಳ್ಳೋಕ್ಕಾಗ, ಅವನೇ ಸೇನಾಧಿಪತಿ ಅಲ್ವಾ, ಅವನು ಹೇಳಿದಾಗ ಇವನು ಕೇಳಬೇಕು. ಅದಕ್ಕೆ ಅವನು ಹೇಳ್ತಾನೆ, ಯಾರು ಏನೂ ಮಾಡಲಾರದೆ ಸುಮ್ಮನೆ ನೋಡುತ್ತಿದ್ದರು. ಕೊನೆಗೆ ರಾಜನು ನನ್ನ ಕಣ್ಣೆದುರಿಗೆ ಇರುವುದರ ಮೇಲೆ ನನ್ನ ಕಣ್ಣೆದುರಿಗೆ ಏನೂ ನಡೆದಿಲ್ಲ, ಅದನ್ನು ನಾನು ಹೇಗೆ ಹೇಳಲಿ? ನಾನು ತೀರ್ಮಾನ ಕೊಡಲಾರೆ. ನನ್ನ ಕಣ್ಣೆದುರಿಗೇನು ತಪ್ಪು ನಡೆದಿಲ್ಲ, ಅದಕ್ಕೆ ನಾನು ತೀರ್ಮಾನ ಕೊಡಲ್ಲ ಅಂತ. ಕೀಚಕನದೇ ತಪ್ಪೆಂದು ನನಗೆ ಹೇಗೆ ಗೊತ್ತು? ಅವನು ಮಾಡಿರೋ ತಪ್ಪು ಅಂತ ನನಗೇನು ಗೊತ್ತು? ಅವನು ಒದೆಯುವುದಕ್ಕೆ ನೀನೇನೋ ಮಾಡಿದ್ದೀಯ, ಅವನು ಒದಿಬೇಕಾದ್ರೆ ನೀನೇನೋ ಮಾಡಿದ್ದೀಯ, ಅದಕ್ಕೆ ಅವನು ನೀನು ಒದ್ದಿದ್ದಾನೆ. ಅವನು ಮಾಡಿದ್ದು ಬಹುಶಃ ಸರಿಯೇ ಇರಬಹುದು, ಅವನು ಮಾಡಿದ್ದು ಸರಿಯಾಗೇ ಇದೆ ಅಂತ ಅನಿಸುತ್ತೆ ಅಂದ್ಬಿಡ್ತಾನೆ. ಹೊರಟು ಹೋಗು ಇಲ್ಲಿಂದ ಅಂತ ರಾಜ ಹೇಳ್ತಾನೆ. ನುಡಿಯನಿಗೂ ಯುಧಿಷ್ಠಿರನಿಗೂ ರಾಜನ ನಪುಂಸಕ ನಡವಳಿಕೆಯಿಂದ ಯುಧಿಷ್ಠಿರನಿಗೆ ರಾಜನ ನಡತೆಯಿಂದ ಅವನಿಗೂ ಕೋಪ ಬಂದಿತು. ಬಹು ಕಷ್ಟಪಟ್ಟು ಅದನ್ನು ತಡೆದುಕೊಂಡನು. ಕಷ್ಟದಿಂದ ಅವನು ಸಹಿಸ್ಕೋತಾನೆ ಯುಧಿಷ್ಠಿರ. ದ್ರೌಪದಿಗೆ, ನೀನೀಗ ರಾಣಿಯ ಅಂತಃಪುರಕ್ಕೆ ಹೋಗುವುದು ಒಳ್ಳೆಯದು, ರಾಣಿ ಅಂತಃಪುರಕ್ಕೆ ಹೋಗೋದು ಒಳ್ಳೆಯದು. ಇದುವರೆಗೆ ನಡೆದುದೆಲ್ಲವನ್ನು ನಿನ್ನ ಗಂಡಂದಿರಿಗೆ ಇದೆಲ್ಲ ಗೊತ್ತಾಗಿದೆ. ಖಂಡಿತವಾಗಿಯೂ ಅವರಿಗೆ ಕೋಪ ಬಂದಿದೆ. ಕಾಲವು ಪಕ್ವವಾಗಿಲ್ಲವೆಂದೇ ಅವರು ನಿನ್ನ ರಕ್ಷಣೆಗೆ ಧಾವಿಸಲಾರರು. ನಿನ್ನ ರಕ್ಷಣೆಗೆ ಇನ್ನೂ ಬಂದಿಲ್ಲ. ದಯವಿಟ್ಟು ಸಹಿಸಿಕೋ. ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗುವ ಕಾಲ ಸನ್ನಿಹಿತವಾಗಿದೆ. ಈ ಕಷ್ಟ ಎಲ್ಲ ಸಹಿಸ್ಕೊ, ಇನ್ನೇನು ಒಳ್ಳೆಯ ಕಾಲ ಬರುತ್ತೆ ಅನ್ನೋದು ಹಿತನುಡಿನ ಹೇಳ್ತಾನೆ. ಇಷ್ಟು ವರ್ಷಗಳ ತಪಸ್ಸು ವ್ಯರ್ಥವಾಗಬಾರದೆಂದೇ ಅವರು ನಿನ್ನ ರಕ್ಷಣೆಗೆ ಬಂದಿಲ್ಲ. ಇಷ್ಟು ವರ್ಷ ತಪಸ್ಸು ವ್ಯರ್ಥ ಆಗಬಾರ್ದು ಅಂತ ನಿನ್ನ ನೆರವಿಗೆ ಅವರು ಬಂದಿಲ್ಲ. ಇನ್ನು ಕೇವಲ 15 ದಿನ ಸಹಿಸಲಿ ಎಂದು ಅವರ ನಿರೀಕ್ಷೆ. ಇನ್ನು 15 ದಿನ ನೀನಿಲ್ಲಿ ಇದನ್ನು ಕಷ್ಟ ಅನುಭವಿಸಲಿ ಅಂತ ಅವರ ನಿರೀಕ್ಷೆ. ಅನಂತರ ಅವರು ನಿನ್ನ ಮಾತನ್ನು ನಡೆಸುವರು. ಅವರೀಗ ಕೋಪಗ್ರಸ್ತರೆಂದು ನಿನಗೆ ಗೊತ್ತು. ಅವರು ಕೋಪ ಮಾಡಿದ್ದಾರೆ ಅಂತ ನಿನಗೆ ಗೊತ್ತು. ಇನ್ನು 15 ದಿನ ಅಷ್ಟೇ ಎಂದು ಸಮಾಧಾನ ಮಾಡಿದನು ಅಂತ ಇವನು ಬರೀ ಸಮಾಧಾನ ಮಾಡ್ತಾನೆ ಅಷ್ಟೇ. ದ್ರೌಪದಿ ನಿಂತಲ್ಲಿನಿಂದ ಚಲಿಸಲಿಲ್ಲ. ನಿಂತ ಕಡೆಯಿಂದನೇ ಚಲಿಸದೆ ಅವಳು ಮುಂದೆ ಹೋಗೋಕ್ಕೂ ಆಗದೆ ಇರೋಕ್ಕೂ ಆಗದೆ ತುಂಬ ಅಲ್ಲೇ ನಿಂತಿರ್ತಾಳೆ. ಯುಧಿಷ್ಠಿರನು ಮತ್ತೊಮ್ಮೆ ಅವಳಿಗೆ ವಿರಾಟರಾಜನ ತುಂಬ ನ್ಯಾಯಪರ, ಅವನು ಅನ್ಯಾಯ ಮಾಡಿದನೆಂದು ಎಣಿಸಬೇಡ. ಅವನು ತುಂಬ ನ್ಯಾಯವಸ್ಥ, ಅವನು ಅನ್ಯಾಯ ಮಾಡ್ದ ಅಂತ ಮಾತ್ರ ಅನ್ಕೋಬೇಡ ಅಂತ ಅವನು ಮತ್ತೆ ಹೇಳ್ತಿರ್ತಾನೆ. ನೀನು ಗಂಡಸರೆದುರು ನಟಿಯ ಹಾಗೆ ತುಂಬ ಅಳುತ್ತಾ ತುಂಬ ಹೊತ್ತು ಇಲ್ಲಿರಬೇಡ. ನಟಿ ಹಾಗೆ ನಟಿಸಬೇಡ, ತುಂಬ ಅಳಬೇಡ, ಇಲ್ಲಿಂದ ಹೋಗು ಅಂತ. ಅವಳಿಗೆ ಇನ್ನೂ ಕೋಪ ಬರುತ್ತೆ. ದ್ರೌಪದಿಗೆ ನಟಿ ಎಂದುದು ಮರ್ಮಕ್ಕೆ ನಾಟಿತು. ನಾನು ನಟಿನ ಇವನಿಗೆ ಹೀಗಂತನಲ್ಲ ಅಂತ ಹೇಳಿ ಅವಳಿಗೆ ತುಂಬ ನೋವಾಗುತ್ತೆ. ಉರಿಯುವ ಕಣ್ಣುಗಳಿಂದ
ಅವನನ್ನು ನೋಡಿ ನನ್ನ ನಟಿ ಎಂದೇ ಅಲ್ಲವೇ, ನನ್ನ ನಟಿ ಅಂತ ಹೇಳಿದೆ ಅಲ್ವಾ, ಹಾಗೆನ್ನುವುದಕ್ಕೆ ನಿನಗೆ ಹಕ್ಕಿದೆ. ನೀನು ಹೇಳುವುದು ನಿಜ, ಆದರೆ ನಾನು ಒಂದು ಮಾತು ಹೇಳುತ್ತೇನೆ ಕೇಳು. ನನ್ನ ಮೊದಲ ಗಂಡನ ದ್ಯೂತ ವ್ಯಸನದಿಂದಾಗಿ ಉಳಿದ ಗಂಡಂದಿರು ಹೇಡಿಗಳಾಗಬೇಕಾಗಿದೆ ಎಂದವಳೆ ತನ್ನ ಕೇಶರಾಶಿಯ ಹಿಂದಕ್ಕೆ ತೆಗೆದು ಉಡುಪನ್ನು ಸರಿ ಮಾಡಿಕೊಂಡು ಕಣ್ಣಿನಲ್ಲಿ ಕೆಂಡ ಸುರಿಸುತ್ತಾ ಆ ಸ್ಥಾನದಿಂದ ಸರಸರನೆ ನಡೆದು ಹೋದಳು. ಪಾಂಡವರು ಅವಳಿಗಾಗಿ ಜೀವ ಕೊಡಲು ಸಿದ್ಧರಾಗಿದ್ದರು. ತಮ್ಮ ಗುರುತು ತಿಳಿದು ಬಿಡಬಾರದೆಂಬ ಕಾರಣಕ್ಕಾಗಿ ಸಿಟ್ಟ ನುಂಗಿಕೊಂಡು ಸುಮ್ಮನಾಗಬೇಕಾಯಿತು. ಅಂತಃಪುರಕ್ಕೆ ಹಿಂದಿರುಗಿದ ದ್ರೌಪದಿ ಎದೆ ಬಿರಿಯುವಂತೆ ಅತ್ತಳು. ಅವಳಿಗೆಷ್ಟು ದುಃಖ ಇತ್ತೋ ಅಷ್ಟು ತುಂಬ ಅಳ್ತಾ ಇರ್ತಾಳೆ. ಸುಧೇಶನೇ ಅವಳ ಬಳಿ ಬಂದು ಅಳುವುದೇಕೆಂದು ವಿಚಾರಿಸಿದಳು. ಗೊತ್ತಿದ್ದು ಕೇಳ್ತೀಯಲ್ಲ ಅಂತ ಅವಳಿಗೆ ಇನ್ನೂ ಕೋಪ ಬಂದಿರುತ್ತೆ. ದ್ರೌಪದಿಗೆ ರಾಣಿಯ ಮೇಲೆ ಕೋಪ ಏನಾಗುವುದೆಂದು ತಿಳಿದು ನೀನು ನನ್ನ ಕಳಿಸಿದೆ, ಈಗ ಅಳುತ್ತಿ ಏಕೆಂದು ಕೇಳುತ್ತಿರುವೆ ಅಲ್ಲವೇ ಎಂದು ನಡೆದುದೆಲ್ಲ ವಿವರಿಸಿ, ನನ್ನದು ಹೇಗೋ ಆದೀತು, ನನ್ನ ಗಂಡಂದಿರಿಗೆ ಈಗ ಎಲ್ಲವೂ ಗೊತ್ತಾಗಿದೆ. ಅವರು ನಿನ್ನ ತಮ್ಮನನ್ನು ಬೇಗನೆ ಕೊಲ್ಲದೆ ಬಿಡುವರು ಎಂದಳು. ಸುಧೇಶನನ್ನು ಭಯಪಟ್ಟು ಕೀಚಕನ ರಕ್ಷಿಸುವುದೆಂತು ಎಂದು ಚಿಂತಿಸುತ್ತಾ ಹೊರಟಳು. ಇನ್ನು ಇವನನ್ನು ಯಾರು ರಕ್ಷಿಸ್ತಾರೆ? ದ್ರೌಪದಿಯು ಚಿಂತಿಸುತ್ತಾ ಕುಳಿತಳು. ಅವಳೇ ಹೃದಯದ ಸೇಡು ಹೊಗೆಯಾಡುತ್ತಿತ್ತು. ಅವಳ ಹೃದಯದಲ್ಲಿ ಸೇಡು ಹೊಗೆಯಾಡ್ತಾ ಇತ್ತು. ಕೀಚಕ ಸಾಯಲೇಬೇಕೆಂದು ಅವಳು ನಿರ್ಧರಿಸಿದಳು. ಅವನು ತನ್ನ ಬಯಸುವುದು ಎಂದರೇನೋ ಅವಳು ಜ್ವಾಲೆಯಾಗಿ ಅವನ ಬಳಿ ತೆಗೆದುಕೊಳ್ಳುವುದು. ಅವನು ಬಲಿಯಾಗಿಯೇ ಅವನನ್ನು ಬಲಿ ತೆಗೆದುಕೊಳ್ಳೋದ್ರಲ್ಲಿ ಅವಳು ಸಿದ್ಧಳಿರ್ತಾಳೆ. ಆದರೆ ಹೇಗೆ ಧೆನಿಸಿ ಅವಳು ದುಃಖಿಸ್ತಾನೇ ಇರ್ತಾಳೆ. ನೆನೆಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ಆ ರಾತ್ರಿ ಎಲ್ಲರೂ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ದೃಢ ಹೆಜ್ಜೆಗಳನ್ನಿಡುತ್ತಾ ಭೀಮನು ಮಲಗಿದ್ದ ಸ್ಥಳಕ್ಕೆ ಬಂದಳು. ತುಂಬ ಹೊತ್ತು ಅವನನ್ನೇ ನೋಡ್ತಾ ಇರ್ತಾಳೆ. ಅವಳ ಕೋಣೆಯಲ್ಲಿ ಹೋಗಿ ನಿಂತಿರ್ತಾಳೆ. ಕೊನೆಗೆ ಅವನನ್ನು ಎಬ್ಬಿಸಿದಳು. ತಡೆಯಲಾರದೆ ಎಬ್ಬಿಸ್ತಾಳೆ. ಅವನು ಎದ್ದು ಕುಳಿತ ಮೇಲೆ ವೀಣೆಯಂತೆ ಮೃದುವಾದ ಧ್ವನಿಯ ಭೀಮಸೇನ, ನಾನು ರಾತ್ರಿ ಹಗಲು ನೋವಿಂದ ನರಳುತ್ತಿರುವಾಗ ನೀನು ನಿದ್ರಿಸುತ್ತಿರುವೆಯಾ? ನಿನ್ನಣ್ಣನಂತೆ ನೀನು ಕಠಿಣ ಹೃದಯವೇ ನಿನ್ನದು ಕೂಡ. ಕೀಚಕ ಬದುಕಿರುವವರೆಗೆ ನಿನಗೆ ನಿದ್ರೆ ಹೇಗೆ ತಾನೇ ಬರುತ್ತದೆ? ಕೀಚಕ ಬದುಕಿರುವವರೆಗೆ ನಿನ್ನ ನಿದ್ದೆ ಎಲ್ಲಿದೆ? ನಿನ್ನೊಬ್ಬನೆದುರಿಗೆ ಮಾತ್ರ ನನ್ನ ಸಂಕಟ ಹೇಳಿಕೊಳ್ಳಬಲ್ಲೆ. ನನ್ನ ದುಃಖವ ಪರಿಹರಿಸಲಾರೆಯ? ನಿನ್ನೆದುರಿಗೆ ಮಾತ್ರ ನನ್ನ ದುಃಖನ ಹೇಳ್ಕೊತಾ ಇದ್ದೀನಿ. ನನ್ನ ದುಃಖ ನೀನೊಬ್ಬನೇ ಪರಿಹಾರ ಮಾಡೋದು ಅಂತ ಹೇಳ್ತಾಳೆ. ಭೀಮನು, ಇದೆಂಥ ಕೆಲಸ ನೀನು ಮಾಡಿದ್ದು? ನಿನ್ನ ಯಾರಾದರೂ ಇಲ್ಲಿ ನೋಡಿದರೆಂದರೆ ನಮ್ಮಿಬ್ಬರ ಮರ್ಯಾದೆ ಹೋಗುವುದು.
ಖಂಡಿತ ಬರೆಯದೇ ಹೋಗುತ್ತೆ. ನೀನು ಇಲ್ಲಿ ಹೋಗಿ ಇರಬೇಡ ಅಂತಾನೆ. ನೀನು ಇಲ್ಲಿಗೆ ಬರಬಾರದಿತ್ತು. ಏಕೆ ಬಂದಿರುವೆ ಬೇಗನೆ ಹೇಳು. ಯಾಕೆ ಬಂದಿದ್ದೀಯ ಅಂತ ಬೇಗ ಹೇಳಿಬಿಡು. ಇಲ್ಲಿಂದ ಹೊರಡು. ಯಾರಾದರೂ ನೋಡುವ ಮೊದಲೇ ಇಲ್ಲಿಂದ ಹೊರಟು ಹೋಗುವ ಎಂದನು. ದ್ರೌಪದಿಯು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ನಡೆದುದೆಲ್ಲವ ಹೇಳಿದಳು. ಭೀಮ, ನೀನು ಆಗ ಆ ಸ್ಥಾನದಲ್ಲಿದ್ದೆ. ಆ ಸ್ಥಾನದಲ್ಲಿ ನೀನು ಇದ್ದೆ. ನೀನು ನೋಡಿದೆಯಲ್ಲ ಯುಧಿಷ್ಠರನು ಹೇಗೆ ಮಾತನಾಡಿದನೆಂಬುದನ್ನು ಕೇಳಿದೆಯಲ್ಲವೇ. ನಾನು ಅವನ ಹೇಗೆ ತಾನೇ ಸಹಾಯ ಮಾಡೆಂದು ಕೇಳದೆ ಅವನ ಭಾವನೆಗಳೇ ಸತ್ತು ಹೋಗಿರುವಂತೆ ತೋರುತ್ತದೆ. ಅವನಿಗೆ ಭಾವನೆಯೇ ಇಲ್ಲ. ಆ ಭಾವನೆಗಳೆಲ್ಲ ಅವನಿಂದ ಹೋಗ್ಬಿಟ್ಟಿದೆ ಅಂತ ಅವರು ತುಂಬ ಅವನಲ್ಲಿ ನೊಂದುಕೊಳ್ತಾಳೆ. ಅವನಿಗೆ ಜೀವಿತವಾಡುವುದೊಂದರಲ್ಲಿ ಹೊರತು ಮತ್ತೇನೋ ತಿಳಿಯದು. ಅವನಿಗೇನೂ ಗೊತ್ತಿಲ್ಲ. ನನ್ನ ಅಪೇಕ್ಷೆಗಳ ಸಲ್ಲಿಸಿರುವುದು ಯಾವಾಗಲೂ ನೀನೇ. ನಿನಗೊಬ್ಬನಿಗೆ ನನ್ನ ಮೇಲೆ ಪ್ರೀತಿ ಇರುವುದು. ನಾನು ಕೇಳುವುದಾದರೆ ನಿನ್ನೊಬ್ಬನನ್ನೇ ಕೀಚಕನ ಸಾಯುವವರೆಗೆ ನನಗೆ ನಿದ್ರೆಗಳು ಬೇಡ. ನಾನು ಯುಧಿಷ್ಠಿರನನ್ನಾಗಲಿ ಅರ್ಜುನನನ್ನಾಗಲಿ ಕೇಳಲಾರೆ. ನಕುಲ ದೇವರುಗಳು ಅಣ್ಣನ ಮಾತು ಮೀರುವವರಲ್ಲ. ನೀನೊಬ್ಬನೇ ಅವನ ಪರಿಗಣಿಸದೆ ನನ್ನ ಕಷ್ಟವ ಸಲ್ಲಿಸಬಲ್ಲವನು. ನನ್ನ ಇಷ್ಟವನ್ನೆಲ್ಲ ಸಲ್ಲಿಸಬಲ್ಲವನು ನೀನವನ್ನೇ. ಅದಕ್ಕಾಗಿಯೇ ನಿನ್ನ ಸಹಾಯ ಬೇಡಲು ನಾನು ಬಂದಿರುವುದು. ಕಳೆದ ಅನೇಕ ತಿಂಗಳುಗಳಿಂದ ನಾನು ದಾಸ್ಯದಲ್ಲಿ ನೋಯುತ್ತಿರುವೆನು. ನಾನು ಯಾರಿಗೆ ದಾಸ್ಯ ಮಾಡದವಳಲ್ಲ. ಆದರೆ ಇಂದು ನಾನು ರಾಜನಿಗಾಗಿ ಪರಿಮಳ ದ್ರವ್ಯಗಳ ಅರೆದು ಕೈಗಳು ಹೇಗೆ ಜಡ್ಡುಗಟ್ಟಿವೆ. ನೋಡು ಈ ಪರಿಮಳ ದ್ರವ್ಯ ಅರೆದು ನನ್ನ ಕೈಗಳು ಹೆಂಗೆ ಆಣೆ ಬಂದಿದೆ ಎಂದು ತನ್ನ 2 ಅಂಗೈಗಳ ತೋರಿಸಿದಳು. ಭೀಮನವಳ ಕೋಮಲದ ದಳದಂತಹ ಕೈಗಳ ಆಣೆಗಳೆದ್ದಿರುವುದನ್ನು ನೋಡಿದನು. ಅವುಗಳ ತನ್ನ ಮುಖದ ಮೇಲಿಟ್ಟುಕೊಂಡು ಸಂಕಟವ ತಡೆಯಲಾರದೆ ಅತ್ತನು. ಅನಂತರ ಸಮಾಧಾನ ಮಾಡಿಕೊಂಡು, ದ್ರೌಪದಿ, ನಾನು ನಿನ್ನ ಅದೆಷ್ಟು ಪ್ರೀತಿಸುತ್ತೇನೆ ಎಂಬುದು ನಿನಗೆ ಗೊತ್ತು. ನೀನು ಕೇಳಿದ್ದ ನಾನು ಎಂದಾದರೂ ನಿರಾಕರಿಸಿರುವೇನೆ. ಆದರೆ ಈ ಸಲ ನಾನು ತಾಳ್ಮೆ ತಂದುಕೊಳ್ಳಬೇಕು. ಯುಧಿಷ್ಠರನ್ನು ತಡೆಯದಿದ್ದರೆ ಇಂದು ಸಭೆಯಲ್ಲೇ ಕೀಚಕನನ್ನು ಕೊಂದು ಬಿಡುತ್ತಿದ್ದೆ. ನೀನೆಂದುಕೊಂಡಿರುವಂತೆ ನಾನೇನು ಸುಖವಾಗಿಲ್ಲ. ಹಸ್ತಿನಾಪುರದಲ್ಲಿ ನಡೆದುದೆಲ್ಲ ಈ ವನವಾಸದಲ್ಲಿ ವರ್ಷಗಳ ನಡೆದ ಘಟನೆಗಳು ನಾನು ಮರೆತಿರುವೆನೆಂದುಕೊಂಡೆಯಾ? ಇಲ್ಲ. ನಾವು ಸ್ವತಂತ್ರರಾಗುವ ದಿನವನ್ನೇ ನಾನು ಕಾಯುತ್ತಿರುವೆ. ನಾವೀಗ ತುಂಬ ಎಚ್ಚರದಿಂದಿರಬೇಕು. ನನ್ನ ರಾಣಿ, ಇನ್ನು 15 ದಿನಗಳು ನಮ್ಮ ಅಜ್ಞಾತವಾಸ ಮುಗಿಯುತ್ತದೆ. ಅನಂತರ ನಾನು ಕೀಚಕನನ್ನು ಕೊಲ್ಲುತ್ತೇನೆ. ಈಗ ನಾನು ಅವನನ್ನು ಕೊಂದರೆ ನಾನಾರೆಂಬುದು ತಿಳಿದು ನಾವು ಮತ್ತೆ ವನವಾಸಕ್ಕೆ ಹೋಗಬೇಕಾಗುವುದು. ಈಗ ನಾನು ಕೊಂದರೆ ನಾನು ವನವಾಸಕ್ಕೆ ಮತ್ತೆ ಹೋಗಬೇಕಾಗತ್ತೆ. ಅದನ್ನು ಸ್ವಲ್ಪ ತಾಳು ಅಂತ ಹೇಳ್ತಾನೆ. ಅದನ್ನು ತಪ್ಪಿಸುವುದಕ್ಕಾಗಿ ಮಾತ್ರವೇ ಸ್ವಲ್ಪ ದಿನ ತಾಳ್ಮೆ ತಂದುಕೋ ಎಂದು ನಿನ್ನನ್ನು ಕೇಳುತ್ತಿರುವುದು. ಸೀತೆ ಅನುಭವಿಸಿದ ಕಷ್ಟಗಳ ಅವಳು ತಾಳ್ಮೆಯ ಜ್ಞಾಪಿಸಿಕೊ. ದಮಯಂತಿ ಅನುಭವಿಸಿದ್ದ
ಕುರಿತು ಯೋಚಿಸು. ನಾನು ಕೀಚಕನನ್ನು ಕೊಂದೇ ತೀರುತ್ತೇನೆಂದು ನಿನಗೆ ಮಾತು ಕೊಡುತ್ತೇನೆ. ಆದರೆ ಕಾಲ ಪಕ್ವವಾಗಿಲ್ಲ. ಇನ್ನು ಕೇವಲ 2 ವಾರ ತಡೆದುಕೋ ದೇವಿ. ಅನಂತರ ನಿನ್ನಿಚ್ಛೆಯ ನೆರವೇರಿಸುವೆ. ಕೀಚಕನ ಮಲ್ಲಯುದ್ಧಕ್ಕೆ ಕರೆದು ಅವನನ್ನು ಕೊಲ್ಲುವೆ ಎಂದನು. ಮುಂದೆ ಅವನನ್ನು ಯಾವ ರೀತಿ ಕೊಲ್ತೀನಿ ಅಂತ ಅವಳಿಗೆ ಭರವಸೆ ಕೊಡ್ತಾನೆ. ಅವನು ಮತ್ತೆ ಅದು ಒಪ್ಪಿಸ್ತಾ ಇರ್ತಾನೆ. ಇನ್ನೂ ಅವ್ರ ಜೊತೆಯಲ್ಲಿ ಸಂಭಾಷಣೆ ನಡೀತಾ ಇರುತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನನ್ಯಾಶ್ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶ್ರೇಯಃಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.